ವೃಶ್ಚಿಕ ರಾಶಿಯವರಿಗೆ ನಮಸ್ಕಾರ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಸ್ವಾಗತ ಸ್ನೇಹಿತರೆ. ಇದು ಅತಿ ದೊಡ್ಡ ಸ್ಫೋಟ. ಈಗ ಒಬ್ಬೊಬ್ಬ ಶತ್ರುವು ನಿಮ್ಮ ಪಾದಗಳನ್ನು ನೆಕ್ಕುತ್ತಾನೆ. ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಮೊದಲು ವಿಡಿಯೋ ನೋಡಿ, ಏಕೆಂದರೆ ಸ್ನೇಹಿತರೆ, ಮುಂದಿನ ಆಗಸ್ಟ್ 15ರಿಂದ 16ರ ಒಳಗೆ 8 ದೊಡ್ಡ ಶುಭ ಸುದ್ದಿಗಳು ಒಟ್ಟಿಗೆ ನಿಮ್ಮ ಜೀವನದಲ್ಲಿ ಸಿಗಲಿವೆ ಮತ್ತು ನಿಮ್ಮ ಅದೃಷ್ಟದ ಎಲ್ಲ ಬಾಗಿಲುಗಳು ಈಗ ಸಂಪೂರ್ಣವಾಗಿ ತೆರೆಯಲಿವೆ. ನಿಮ್ಮ ಗ್ರಹ ಕುಂಡಲಿಯಲ್ಲಿ ಒಂದು ಅತ್ಯಂತ ಪ್ರಬಲ ಮತ್ತು ದುರ್ಬಲ ಯೋಗ ಉಂಟು ಮಾಡುತ್ತಿದೆ. ಇದು ಯಾವುದೇ ಜಾತಕನ ಕುಂಡಲಿಯಲ್ಲಿ ಜೀವಿತಾವಧಿಯಲ್ಲಿ ಒಂದೇ ಒಂದು ಬಾರಿಗೆ ಉಂಟಾಗುತ್ತದೆ. ಹೌದು ಸ್ನೇಹಿತರೆ, ಈಗ ನಿಮ್ಮ ರಾಶಿಯ ಜಾತಕ ರಾಜನಾಗುತ್ತಾನೆ ಮತ್ತು ನೀವು ಈಗ ಚಿನ್ನದ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಸಂಪೂರ್ಣವಾಗಿ ಸಿದ್ಧರಾಗಿ. ಏಕೆಂದರೆ ಸ್ನೇಹಿತರೆ, ಈ ಶುಭ ಸುದ್ದಿ ಕೇಳಿ ಎಲ್ಲರೂ ದಂಗಾಗುತ್ತಾರೆ ಮತ್ತು ಸಂತೋಷದಿಂದ ಕುಣಿಯುತ್ತಾರೆ. ಮುಂದಿನ ಕೇವಲ 2 ದಿನಗಳಲ್ಲಿ ಆಗಸ್ಟ್ 15ರಿಂದ 16ರ ನಡುವೆ ನಿಮ್ಮ ಅದೃಷ್ಟದ ಆ ವರ್ಷಗಳ ಹಳೆಯ ಸರಪಳಿ ಮುರಿಯಲಿದೆ. ಅದು ನಿಮ್ಮನ್ನು ವರ್ಷಗಳಿಂದ ಬಂಧಿಸಿತ್ತು ಮತ್ತು ಈ ಬದಲಾವಣೆ ನಿಮ್ಮ ಇಡೀ ಪ್ರಪಂಚವನ್ನು ಒಮ್ಮೆಲೇ ಬದಲಾಯಿಸುತ್ತದೆ. ಸ್ನೇಹಿತರೆ, ಈ 2 ದಿನಗಳಲ್ಲಿ ನಿಮ್ಮ ಮುಚ್ಚಿದ ಅದೃಷ್ಟದ ಬೀಗ ಸಂಪೂರ್ಣವಾಗಿ ತೆರೆಯಲ್ಪಟ್ಟಿದೆ. ಈಗ ನಿಮ್ಮ ಜೀವನದಲ್ಲಿ ಪ್ರವೇಶಿಸಿರುವ ಈ ಸರಿಯಾದ ಸಮಯ ನಿಮ್ಮ ವರ್ಷಗಳ ಹಳೆಯ ಬಡತನ, ದಾರಿದ್ರ್ಯ ಮತ್ತು ಹಣದ ತೀವ್ರ ಅಭಾವವನ್ನು ಗಾಳಿ ಮತ್ತು ಚಂಡಮಾರುತದಂತೆ ಎತ್ತಿಕೊಂಡು ದೂರ ಹೊತ್ತೊಯ್ಯುತ್ತದೆ. ನಿಮ್ಮ ಮನೆಯಲ್ಲಿ ಮತ್ತು ಜೀವನದಲ್ಲಿ ಹಣದ ಅದೆಂತಹ ಬೃಹತ್ ಪರ್ವತ ನಿರ್ಮಾಣವಾಗಲಿದೆ ಎಂದರೆ ನಿಮ್ಮ ಮುಂದಿನ 7 ತಲೆಮಾರುಗಳು ಆರಾಮಾಗಿ ಕುಳಿತು ತಿಂದರೂ ಈ ಸಂಪತ್ತು ಎಂದಿಗೂ ಮುಗಿಯುವುದಿಲ್ಲ. ಈ ತಿಂಗಳು ಮುಗಿಯುತ್ತಲೇ ನಿಮಗೆ ಅದೊಂದು ಅಮೂಲ್ಯ ಮತ್ತು ದಿವ್ಯ ವಸ್ತುವನ್ನು ಕೊಟ್ಟು ಹೋಗುತ್ತದೆ. ಅದು ವರ್ಷಪೂರ್ತಿ ನಿಮ್ಮ ಜೀವನದಲ್ಲಿ ಅಪಾರ ಧನ ಸಂಪತ್ತಿನ ಸತತ ವರ್ಷಧಾರೆಯನ್ನು ಸುರಿಸುತ್ತದೆ. ಈ ಸಂಪೂರ್ಣ ಸತ್ಯ ಸಂಗತಿಗಳು ನಿಮ್ಮ ಮತ್ತು ನಿಮ್ಮ ಇಡೀ ಕುಟುಂಬದ ಪ್ರಜ್ಞೆ ತಪ್ಪುವಂತೆ ಮಾಡುತ್ತದೆ. ನಿಮ್ಮ ಗ್ರಹ ಕುಂಡಲಿಯಲ್ಲಿ ಈ ಸಮಯದಲ್ಲಿ 2 ಅತಿ ದೊಡ್ಡ ಮತ್ತು ಅತ್ಯಂತ ದುರ್ಲಭ ಮಹಾಗ್ರಹಗಳ ಅಂತಹ ದಿವ್ಯ ಸಂಯೋಗ ಉಂಟಾಗಿದೆ. ಅದರಿಂದ ನಿಮ್ಮ ಜೀವನ 4 ದೊಡ್ಡ ಕನಸುಗಳು ನನಸಾಗುತ್ತವೆ. ಅದನ್ನು ಕೇಳಿ ನಿಮ್ಮ ಕಾಲ ಕೆಳಗಿನ ನೆಲ ಜಾರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಂತಹ ಮಹಾ ಸಂಯೋಗವು ಕೇವಲ ಆಗ ಉಂಟಾಗುತ್ತಿತ್ತು ಯಾವಾಗ ಒಬ್ಬ ಮನುಷ್ಯನ ಸಂಪೂರ್ಣ ಜೀವನದ ದಿಕ್ಕು ಮತ್ತು ದೆಸೆ ಶಾಶ್ವತವಾಗಿ ಬದಲಾಗಲಿದೆ ಎಂದು ನಿಮ್ಮ ಕುಂಡಲಿಯಲ್ಲಿ ರೂಪುಗೊಂಡ ಈ ಗ್ರಹಗಳು ಈಗ ನಿಮ್ಮ ಪರಿಸ್ಥಿತಿಯನ್ನು ತಲೆ ಕೆಳಗಾಗಿಸಲು ಸಂಪೂರ್ಣ ಸಮಯ ತೆಗೆದುಕೊಳ್ಳುವುದಿಲ್ಲ. ಮುಂದಿನ 48 ಗಂಟೆಗಳ ಒಳಗೆ ನಿಮ್ಮ ಗ್ರಹ ಕುಂಡಲಿಯಲ್ಲಿ ಮಿಂಚಿನಂತೆ ದಿಗ್ಭ್ರಮೆಗೊಳಿಸುವ ಒಂದು ಚಮತ್ಕಾರ ಘಟಿಸಲಿದೆ. ಅದನ್ನು ಕೇಳಿ ನೀವು ಸಂಪೂರ್ಣವಾಗಿ ಆಶ್ಚರ್ಯಚಕಿತರಾಗುತ್ತೀರಿ. ಈ ವಿಡಿಯೋದಲ್ಲಿ ಹೇಳಲಾಗುತ್ತಿರುವ ಒಂದು ಮಾತನ್ನು ಹಾಸ್ಯವೆಂದು ತಪ್ಪು ತಿಳಿಯಬೇಡಿ ಮತ್ತು ಸ್ನೇಹಿತರೆ, ಇದನ್ನು ಆರಂಭದಿಂದ ಕೊನೆಯವರೆಗೂ ಪೂರ್ಣ ಗಮನವಿಟ್ಟು ನೋಡಿ. ಇಂದು ನಿಮ್ಮ ಮುಂದೆ ಪ್ರಕಟವಾಗಲಿರುವ 4 ದೊಡ್ಡ ರಹಸ್ಯಗಳು ವಾಸ್ತವವಾಗಿ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಮಾಡಿದ ಎಲ್ಲ ಸತ್ಕರ್ಮಗಳ ನೇರ ಫಲವಾಗಿದೆ. ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ಸ್ವಲ್ಪವೂ ಹಗುರವಾಗಿ ತೆಗೆದುಕೊಂಡರೆ ಅಥವಾ ಇಲ್ಲಿಂದಲೇ ಈ ವಿಡಿಯೋವನ್ನು ಬಿಟ್ಟು ಹೊರಟು ಹೋದರೆ ಜೀವನ ಪೂರ್ತಿ ಯಾವುದೋ ಕತ್ತಲೆ ಮೂಲೆಯಲ್ಲಿ ಕುಳಿತು ಕಣ್ಣೀರು ಸುರಿಸುತ್ತೀರಿ. ಏಕೆಂದರೆ ಸ್ನೇಹಿತರೆ, ಸ್ವಯಂ ಭಗವಂತನು ನಿಮಗೆ ನಿಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಳ್ಳುವ ಈ ಕೊನೆಯ ಮತ್ತು ಅತಿದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾನೆ. ಈಗ ಈ ಸುವರ್ಣಾವಕಾಶವನ್ನು ಕೈಯಿಂದ ಜಾರಿಸಿಕೊಳ್ಳಬೇಡಿ. ಏಕೆಂದರೆ ಕೇವಲ ಈ ಒಂದು ವಿಡಿಯೋ ನಿಮ್ಮ ಸಂಪೂರ್ಣ ಅದೃಷ್ಟದ ಪೆಟ್ಟಿಗೆಯನ್ನು ತೆರೆಯುತ್ತದೆ. ಇದು ಅದೇ ಪಾವನ ಸಮಯ. ನಿಮ್ಮ ಪೂರ್ವ ಜನ್ಮಗಳ ಮತ್ತು ಈ ಜನ್ಮದ ಒಳ್ಳೆಯ ಕರ್ಮಗಳ ನೇರ ಫಲವನ್ನು ಭಗವಂತ ನಿಮ್ಮ ಸೆರಗಿನಲ್ಲಿ ಹಾಕಲಿದ್ದಾನೆ. ಈ ತಿಂಗಳು ವಿದಾಯವಾಗುತ್ತಲೇ ನಿಮ್ಮ ಬಡತನವನ್ನು ಶಾಶ್ವತವಾಗಿ ಕೊನೆಗಾಣಿಸಿ ಹೋಗುತ್ತದೆ. ಸ್ನೇಹಿತರೆ, ಮುಂದಿನ ಆಗಸ್ಟ್ 15ರಿಂದ 16ರ ಒಳಗೆ ಅಂತಹ ಅಲೌಕಿಕ ಚಮತ್ಕಾರ ಸಂಭವಿಸಲಿದೆ. ಅದನ್ನು ನೀವು ನಿಮ್ಮ ಇಡೀ ಜೀವಿತಾವಧಿಯಲ್ಲಿ ಎಂದಿಗೂ ಮರೆಯಲಾರಿರಿ. ನಿಮ್ಮ ಗ್ರಹ ಕುಂಡಲಿಯ ಮೇಲೆ ಧನದ ದೇವರು ಕುಬೇರ ಮಹಾರಾಜರ ಅತಿದೊಡ್ಡ ಚಮತ್ಕಾರ ನಡೆಯಲಿದೆ. ಅದರೊಂದಿಗೆ ಧನದ ದೇವಿ ಲಕ್ಷ್ಮೀ ಮಾತೆ ಮತ್ತು ಆರೋಗ್ಯ ಹಾಗೂ ಸಮೃದ್ಧಿಯ ದಾತ ಭಗವಾನ್ ಧನ್ವಂತರಿ ವಿಶೇಷ ಮಹಾಕೃಪೆ ನಿಮ್ಮ ರಾಶಿಯ ಮೇಲೆ ಒಟ್ಟಿಗೆ ಸುರಿಯಲಿದೆ. ಈ 3 ದೇವದೇವಿಯರ ಸಂಯುಕ್ತ ದೃಷ್ಟಿಯು ಯಾವುದೇ ಜಾತಕನ ಜೀವನದ ಮೇಲೆ ಬಿದ್ದಾಗ ಸ್ನೇಹಿತರೆ, ಆ ವ್ಯಕ್ತಿ ಎಷ್ಟೇ ಜನ್ಮಾಂತರಗಳಿಂದ ಬಡವ ಅಥವಾ ದರಿದ್ರನಾಗಿದ್ದರೂ ಒಂದೇ ಏಟಿಗೆ ಕೋಟಿ ಕೋಟಿ ಮತ್ತು ಶತಕೋಟಿಯ ಸಂಪತ್ತಿನ ಒಡೆಯನಾಗುತ್ತಾನೆ. ಅದೇ ಅಲೌಕಿಕ ಘಟನೆ ಮತ್ತು ಅದೇ ಚಮತ್ಕಾರ ಈಗ ನಿಮ್ಮ ಮುಂದಿನ 2 ದಿನಗಳಲ್ಲಿ ಆಗಸ್ಟ್ 15ರಿಂದ 16ರಲ್ಲಿ ಘಟಿಸಲಿದೆ. ಇಂದು ನಿಮ್ಮ ಜೀವನದ ಆ ಗುಪ್ತ ಗಂಟು ಬಿಚ್ಚಲಿದೆ. ಅದು ನಿಮ್ಮ ಸಂಪೂರ್ಣ ಅಸ್ತಿತ್ವದ ದಿಕ್ಕನ್ನೇ ಅಲುಗಾಡಿಸುತ್ತದೆ. ಹೀಗೆ ಅನೇಕ ಗುಪ್ತ ದಿವ್ಯ ಸಂಕೇತಗಳು, ಅವುಗಳ ಬಗ್ಗೆ ನೀವು ಇದುವರೆಗೆ ಸಂಪೂರ್ಣ ಅಜ್ಞಾನಿಗಳಾಗಿದ್ದೀರಿ. ಈಗ ನಿಮ್ಮ ಮುಂದೆ ಪ್ರಕಟವಾಗಲಿರುವ ಆ ಚಮತ್ಕಾರವನ್ನು ಕೇಳಿ ನಿಮ್ಮ ಕಣ್ಣುಗಳು ತೆರೆದ ಹಾಗೆಯೇ ಉಳಿಯುತ್ತವೆ. ನಿಮ್ಮ ಒಂದೊಂದು ಕರ್ಮಗಳ ಪೂರ್ಣ ಲೆಕ್ಕಾಚಾರ ಈ 2
2 ದಿನಗಳಲ್ಲಿ ತೆರೆಯಲಿದೆ. ಈಗ ನಿಮ್ಮ ಗ್ರಹ ನಕ್ಷತ್ರಗಳ ಪ್ರಭಾವದಿಂದ ದೇವಿಯರ ಒಂದು ಅಭೇದ್ಯ ಸುರಕ್ಷಾ ಕವಚವು ನಿಮ್ಮ ಸುತ್ತಲೂ ನಿರ್ಮಾಣವಾಗಲಿದೆ. ನಿಮ್ಮ ಮನೆಯ ವಿಶೇಷ ಕೋನಗಳಲ್ಲಿ ಮತ್ತು ಸ್ಥಾನಗಳಲ್ಲಿ ಕೆಲವು ದಿವ್ಯ ಅದೃಶ್ಯ ಶಕ್ತಿಗಳು ತಾತ್ಕಾಲಿಕವಾಗಿ ನೆಲೆಸಲಿವೆ. ಈಗ ನಿಮ್ಮ ಮುಂಬರುವ ಸಮಯ ಒಂದು ಹೊಸ ಮತ್ತು ಸ್ವರ್ಣ ಇತಿಹಾಸ ಬರೆಯಲಿದೆ. ವರ್ಷಗಳಿಂದ ನಿಮ್ಮ ನಿದ್ರಿಸುತ್ತಿದ್ದ ಅದೃಷ್ಟ ಈಗ ತಟ್ಟನೆ ಎಚ್ಚರಗೊಂಡಿದೆ ಮತ್ತು ನಿಮ್ಮ ಜೀವನದ ಹರಿವು ಈಗ ಒಂದು ಹೊಸ ತಿರುವು ಪಡೆದಿದೆ. ಇಂದಿನ ನಂತರ ನಿಮ್ಮ ಕೆಲಸಗಳು ತಾವಾಗಿಯೇ ಆಗುತ್ತಾ ಹೋಗುತ್ತವೆ ಮತ್ತು ಪ್ರತಿ ಕ್ಷೇತ್ರದಲ್ಲಿ ಯಶಸ್ಸು ತಾನಾಗಿಯೇ ಬಂದು ನಿಮ್ಮ ಪಾದಗಳನ್ನು ಮುತ್ತಿಡುತ್ತದೆ. ಈ ದಿವ್ಯ ಶಕ್ತಿಗಳು ಈಗ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ವೈಭವ, ಕಾರು, ಬಂಗಲೆ ಮತ್ತು ಅಪಾರ ಧನ ಸಂಪತ್ತಿನ ರಾಶಿಯನ್ನು ಹಾಕಲಿವೆ. ಜೀವನದ ಒಂದೊಂದು ಭೌತಿಕ ಸುಖವು ಈಗ ಈ 2 ದಿನಗಳಲ್ಲಿ ನಿಮಗೆ ಲಭಿಸಲಿದೆ. ನೀವು ಯಾವ ಸಮೃದ್ಧಿಗಾಗಿ ವರ್ಷಗಳಿಂದ ಹಂಬಲಿಸುತ್ತಿದ್ದೀರೋ, ಯಾವುದಕ್ಕಾಗಿ ದೇವಾಲಯಗಳಿಗೆ ಹೋಗಿ ಸ್ನೇಹಿತರೆ ಭಗವಂತನ ಮುಂದೆ ಕೈ ಜೋಡಿಸಿ ಹರಕೆ ಹೊತ್ತಿದ್ದೀರೋ, ಈಗ ಆ ಪ್ರತಿಯೊಂದು ಮನೋಕಾಮನೆಯೂ ಈಡೇರುವ ಸಮಯ ಬಂದಿದೆ. ಈ 48 ಗಂಟೆಗಳ ಸಮಯ ನಿಮಗೆ ಸಾಧಾರಣ ಸಮಯವಲ್ಲ. ಬದಲಿಗೆ ಸ್ನೇಹಿತರೆ, ಇದು ಆ ಸಂಧಿಕಾಲ ಯಾವಾಗ ಸ್ವಯಂ ವಿಧಾತನು ನಿಮ್ಮ ಜೀವನದ ಒಂದು ಹೊಸ ಮತ್ತು ಭವ್ಯ ಅಧ್ಯಾಯವನ್ನು ಬರೆಯಲಿದ್ದಾನೆ. ಈಗ ನಿಮ್ಮ ಜೀವನದಲ್ಲಿ ಒಂದರ ನಂತರ ಒಂದರಂತೆ ಸ್ನೇಹಿತರೆ ಅದ್ಭುತ ಶುಭ ಸುದ್ದಿ ಬರುತ್ತದೆ. ನಿಮ್ಮ ದಾರಿಯಲ್ಲಿ ಮುಳ್ಳು ಹಾಕುವವರು ಮತ್ತು ನಿಮ್ಮನ್ನು ನೋಡಿ ಉರಿಯುವವರು, ಕಟ್ಟ ವೈರಿಗಳು ಸಹ ನಿಮ್ಮನ್ನು ಮುಂದೆ ಹೋಗದಂತೆ ತಡೆಯಲಾರರು. ಇದು ಸ್ನೇಹಿತರೆ ಸ್ವಯಂ ಬ್ರಹ್ಮನ ಮತ್ತು ವಿಧಾತನ ಅಚಲ ನಿರ್ಧಾರ. ಅದು ಸ್ನೇಹಿತರೆ ಈಗ ನಿಮ್ಮ ಜೀವನವನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ನಿಮ್ಮನ್ನು ಈ ಕೆಲವೇ ಆಯ್ದ ಭಾಗ್ಯಶಾಲಿ ಮನುಷ್ಯರಲ್ಲಿ ಆಯ್ಕೆ ಮಾಡಲಾಗಿದೆ. ಅವರ ಅದೃಷ್ಟ ಕೋಟಿಗಳಲ್ಲಿ ಒಬ್ಬರಿಗೆ ಮಾತ್ರ ಹೊಳೆಯುತ್ತದೆ. ಶಾಸ್ತ್ರಗಳಲ್ಲಿ ಹೇಳಲಾಗಿದೆ, ಯಾವಾಗ ಲಕ್ಷ್ಮೀ ಮಾತೆ, ಕುಬೇರ ದೇವ ಮತ್ತು ಭಗವಾನ್ ಧನ್ವಂತರಿ ಒಟ್ಟಿಗೆ ಒಬ್ಬ ಮನುಷ್ಯನ ಕುಂಡಲಿಯ ಶುಭ ಭಾವದಲ್ಲಿ ವಿರಾಜಮಾನರಾಗಿರುತ್ತಾರೋ, ಆಗ ಸ್ನೇಹಿತರೆ ಆ ಜಾತಕನ ಜೀವನದಲ್ಲಿ ಅಚಾನಕ್ಕಾಗಿ ಯಶಸ್ಸು ಮತ್ತು ವೈಭವದ ಅಖಂಡ ಸರಣಿ ಆರಂಭವಾಗುತ್ತದೆ. ಅದೇ ಸ್ನೇಹಿತರೆ ದಿವ್ಯ ಚಮತ್ಕಾರ ಈಗ ಆಗಸ್ಟ್ 15 ಮತ್ತು 16ರೊಳಗೆ ನಿಮ್ಮೊಂದಿಗೆ ನಡೆಯಲಿದೆ. ಮೊದಲು ನಿಮಗೊಂದು ಸ್ನೇಹಿತರೆ ಸಣ್ಣ ಆದರೆ ಅತ್ಯಂತ ಸಂಪೂರ್ಣ ಶುಭ ಸುದ್ದಿ ಬರುತ್ತದೆ. ಅದರ ಕ್ಷಣವೇ ಎರಡನೆಯ ದೊಡ್ಡ ಶುಭ ಸುದ್ದಿ ಸಿಗುತ್ತದೆ ಮತ್ತು ಆಮೇಲೆ ಅಚಾನಕ್ಕಾಗಿ ಒಂದು ಮೂರನೆಯ ಅನಿರೀಕ್ಷಿತ ಶುಭ ಸುದ್ದಿ ನಿಮ್ಮ ಮುಂದೆ ಬರುತ್ತದೆ. ಅದು ಸ್ನೇಹಿತರೆ ನಿಮ್ಮ ಇಡೀ ಪ್ರಪಂಚವನ್ನು ಮತ್ತು ನಿಮ್ಮ ಅದೃಷ್ಟವನ್ನು ಒಮ್ಮೆಲೆ ತಲೆಕೆಳಗಾಗಿಸುತ್ತದೆ. ಇಂದು ಈ ದೇವಿಯರ ವಿಶೇಷ ಮತ್ತು ರಹಸ್ಯಮಯ ಸಂಕೇತಗಳು ನಿಮ್ಮ ಮನೆಯ ಅಂದರೆ ಸ್ನೇಹಿತರೆ ಸುತ್ತಮುತ್ತಲು ವಾತಾವರಣದಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತವೆ. ಹೀಗೆ ಸ್ನೇಹಿತರೆ ಅನೇಕ ಮಹಾನ್ ರಹಸ್ಯಗಳು, ಅವುಗಳ ಬಗ್ಗೆ ನೀವು ವರ್ಷಗಳಿಂದ ಸಂಪೂರ್ಣ ಅಜ್ಞಾನಿಗಳಾಗಿದ್ದೀರೋ, ಅವುಗಳ ಪರದೆ ಈಗ ಸರಿಯಲಿದೆ. ನಿಮ್ಮ ಮನೆಯ ಹೊಸ್ತಿಲಲ್ಲಿ ತುಳಸಿಯ ಸ್ನೇಹಿತರೆ ಗಿಡದ ಬಳಿ ಅಥವಾ ಮನೆಯ ಈಶಾನ್ಯ ಮೂಲೆಯಲ್ಲಿ ನಿಮಗೆ ಕೆಲವು ವಿಶೇಷ ರೀತಿಯ ಅಲೌಕಿಕ ಪ್ರಭಾವಗಳು ಕಾಣಿಸಿಕೊಳ್ಳುತ್ತವೆ. ಇದು ಲಕ್ಷ್ಮಿ ಮತ್ತು ಕುಬೇರರ ಶುಭ ಚರಣ ಮತ್ತು ಮನೆಯಲ್ಲಿ ಬಿದ್ದಿವೆ ಎಂಬುದರ ಸ್ಪಷ್ಟ ಪುರಾವೆಯಾಗಿದೆ. ಈ ದಿವ್ಯ ಶಕ್ತಿಗಳು ಯಾವುದೇ ಮನೆಯಲ್ಲಿ ಪ್ರವೇಶಿಸಿದಾಗ ಸ್ನೇಹಿತರೆ ಆ ಮನೆಯ ಬಡತನದ ಗಂಟು ಬಿಚ್ಚಿಕೊಳ್ಳಲಿದೆ. ಜೀವನದಲ್ಲಿ ಅಭೂತಪೂರ್ವ ಯಶಸ್ಸು ಸಿಗಲಿದೆ. ಹೌದು ಸ್ನೇಹಿತರೆ, ಉದ್ಯೋಗಸ್ಥರಿಗೆ ಅಚಾನಕ್ಕಾಗಿ ದೊಡ್ಡ ಪದೋನ್ನತಿ ಅಥವಾ ಬಡ್ತಿಯ ಸುದ್ದಿ ಸಿಗಬಹುದು. ಅತ್ತ ವ್ಯಾಪಾರ ಮಾಡುವ ಜಾತಕರ ಕೈಗೆ ಸ್ನೇಹಿತರೆ ಅಂತಹ ದೊಡ್ಡ ಒಪ್ಪಂದ ಅಥವಾ ಡೀಲ್ ಸಿಗುತ್ತದೆ. ಅದು ಅವರ ವ್ಯಾಪಾರದ ಕಾಯಕಲ್ಪ ಮಾಡುತ್ತದೆ. ವರ್ಷಗಳಿಂದ ಅಂಟಿಕೊಂಡಿದ್ದ ಅಥವಾ ಮುಳುಗಿ ಹೋಗಿದ್ದ ಹಲವು ಹಣವು ಅಚಾನಕ್ಕಾಗಿ ಮರಳಿ ಬರಲಾರಂಭಿಸುತ್ತದೆ. ಆದರೆ ಈ ಅಪಾರ ಯಶಸ್ಸು ಮತ್ತು ಸ್ನೇಹಿತರೆ ಧನಾಗಮನದ ಜೊತೆಗೆ ನೀವು ಕೆಲವು ವಿಶೇಷ ಎಚ್ಚರಿಕೆಗಳನ್ನು ಪಾಲಿಸಬೇಕು. ಅದೃಷ್ಟವು ಇಷ್ಟು ತೀವ್ರಗತಿಯಲ್ಲಿ ಬದಲಾದಾಗ ನಿಮ್ಮ ಗುಪ್ತ ಶತ್ರುಗಳು ಮತ್ತು ಅಸೂಯೆ ಪಡುವವರು ನಿಮ್ಮ ವಿರುದ್ಧ ಪಿತೂರಿ ನಡೆಸಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ನೀವು ನಿಮ್ಮ ಈ ಮುಂಬರುವ ಸಂತೋಷಗಳ ಮತ್ತು ಯಶಸ್ಸಿನ ಚರ್ಚೆಯನ್ನು ಯಾವುದೇ ಹೊರಗಿನ ಅಥವಾ ಅಪರಿಚಿತ ವ್ಯಕ್ತಿಯೊಂದಿಗೆ ಮರೆತು ಮಾಡಬೇಡಿ. ನಿಮ್ಮ ಗುಪ್ತ ಯೋಜನೆಗಳನ್ನು ಮತ್ತು ಸ್ನೇಹಿತರೆ ಯೋಜನೆಗಳನ್ನು ನೀವು ಸಂಪೂರ್ಣ ಯಶಸ್ವಿಯಾಗುವವರೆಗೆ ಬಚ್ಚಿಡಿ. ನಿಮ್ಮ ವಾಣಿಯ ಮೇಲೆ ನಿಯಂತ್ರಣ ಇಡಬೇಕು ಮತ್ತು ಯಾವುದೇ ರೀತಿಯ ಅಹಂಕಾರ ಅಥವಾ ಗರ್ವದಿಂದ ದೂರವಿರಬೇಕು. ಏಕೆಂದರೆ ಸ್ನೇಹಿತರೆ ಅಹಂಕಾರವೇ ಒಂದೇ ಒಂದು ದುರ್ಗುಣ. ಅದು ಲಕ್ಷ್ಮೀ ಮಾತೆಯ ನೆಲೆಯನ್ನು ಭಂಗಗೊಳಿಸಬಲ್ಲದು. ಯಶಸ್ಸಿನ ಈ ಹಂತವು ನಿಮಗೆ ಅಪಾರ ಮಾನ ಸನ್ಮಾನ, ಪ್ರತಿಷ್ಠೆ ಅಥವಾ ಸಮಾಜದಲ್ಲಿ ಒಂದು ಹೊಸ ಉನ್ನತ ಸ್ಥಾನವನ್ನು ತಂದುಕೊಡುತ್ತದೆ. ನಿಮ್ಮ ಶತ್ರುಗಳು ಇಲ್ಲಿಯವರೆಗೆ ನಿಮ್ಮನ್ನು ಕೀಳಾಗಿ ಕಾಣಲು ಪ್ರಯತ್ನಿಸುತ್ತಿದ್ದರು, ನಿಮ್ಮ ದಾರಿಯಲ್ಲಿ ಅಡೆತಡೆಗಳನ್ನು ಹಾಕುತ್ತಿದ್ದರು ಮತ್ತು ನಿಮ್ಮ ವಿನಾಶಕ್ಕಾಗಿ ಕಾಯುತ್ತಿದ್ದರು. ಈಗ ಅವರು ನಿಮ್ಮ ಈ ಅನಿರೀಕ್ಷಿತ ಯಶಸ್ಸನ್ನು ನೋಡಿ ಸ್ನೇಹಿತರೆ ಸ್ತಬ್ಧರಾಗುತ್ತಾರೆ. ಅವರು ತಮ್ಮ ತಮ್ಮ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ ಮತ್ತು ಒಬ್ಬೊಬ್ಬರಾಗಿ ಸ್ನೇಹಿತರೆ ನಿಮ್ಮ ಮುಂದೆ ತಲೆಬಾಗಲು ಬಲವಂತರಾಗುತ್ತಾರೆ.
ಭಗವಂತ ಈ ನ್ಯಾಯವನ್ನು ನೋಡಿ ನಿಮ್ಮ ವಿರೋಧಿಗಳ ಪ್ರಜ್ಞೆ ತಪ್ಪುತ್ತದೆ ಮತ್ತು ನಿಮ್ಮ ಪ್ರಗತಿಯ ಹಾದಿ ಸಂಪೂರ್ಣ ನಿರ್ಬಾಧಿತವಾಗುತ್ತದೆ. ಈ ಮಹಾಶುಭ ಸಮಯದಲ್ಲಿ ಭಗವಾನ್ ಧನ್ವಂತರಿಯವರ ಕೃಪೆಯಿಂದ ನಿಮ್ಮ ಮತ್ತು ನಿಮ್ಮ ಇಡೀ ಕುಟುಂಬದ ವರ್ಷಗಳ ಹಳೆಯ ಸ್ನೇಹಿತರೆ ಅಸಾಧ್ಯ ರೋಗಗಳು, ದೈಹಿಕ ಕಷ್ಟಗಳು ಮತ್ತು ಮಾನಸಿಕ ಒತ್ತಡಗಳು ಸಂಪೂರ್ಣವಾಗಿ ಕೊನೆಗೊಳ್ಳುತ್ತವೆ. ನಿಮಗೆ ಆರೋಗ್ಯದ ಲಾಭವಾಗುತ್ತದೆ. ಇದರಿಂದ ನೀವು ಈ ಅಪಾರ ಧನ ಮತ್ತು ಸುಖವನ್ನು ಪೂರ್ಣವಾಗಿ ಅನುಭವಿಸಬಹುದು. ಜೀವನದಲ್ಲಿ ಸ್ನೇಹಿತರೆ ಬರುವ ಪ್ರತಿಯೊಂದು ಅಡಚಣೆಯು ಈಗ ಮೇಣದಂತೆ ಕರಗಲಿದೆ ಮತ್ತು ನೀವು ಪೂರ್ಣ ಶ್ರದ್ಧೆ, ವಿಶ್ವಾಸ ಮತ್ತು ಸಕಾರಾತ್ಮಕತೆಯಿಂದ ಈ ಮುಂಬರುವ ಸಮಯವನ್ನು ಸ್ವಾಗತಿಸಬೇಕು. ಸ್ನೇಹಿತರೆ, ಈಗ ಪ್ರಗತಿ, ಯಶಸ್ಸು ನಿಮ್ಮ ಪಾದಗಳನ್ನು ಮುತ್ತಿಡುತ್ತಿದೆ ಮತ್ತು ನಿಮಗಾಗಿ ಕಾಯುತ್ತಿವೆ ಮತ್ತು ಭಗವಂತನ ಕೃಪೆಯಿಂದ ಕೊಡಲಾಗುತ್ತಿರುವ ಈ ಪರಮ ಅವಕಾಶದ ಸಂಪೂರ್ಣ ಲಾಭ ಪಡೆಯಬೇಕು. ನಿಮ್ಮ ಆಸ್ಥ ಮತ್ತು ನಿಮ್ಮ ಒಳ್ಳೆಯ ಕರ್ಮಗಳೇ ಈಗ ನಿಮ್ಮ ಅತಿದೊಡ್ಡ ಗುರಾಣಿಯಾಗಿ ನಿಮ್ಮ ರಕ್ಷಣೆ ಮಾಡುತ್ತವೆ ಮತ್ತು ನಿಮ್ಮನ್ನು ಸಮೃದ್ಧಿಯ ಅತ್ಯುನ್ನತ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರ ಮಾಹಿತಿಗಾಗಿ ತಿಳಿಸುತ್ತೇನೆ. ಇದರ ಜೊತೆಗೆ ನೀವು ಈ ವಿಷಯವನ್ನು ವಿಶೇಷ ಗಮನದಲ್ಲಿಡಬೇಕು. ಈ ಸ್ವರ್ಣ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾರ ಬಗ್ಗೆಯೂ ಅಹಿತ ಅಥವಾ ದ್ವೇಷದ ಭಾವನೆಯನ್ನು ಇಟ್ಟುಕೊಳ್ಳಬೇಡಿ. ಕುಬೇರ ಮಹಾರಾಜ ಮತ್ತು ಲಕ್ಷ್ಮೀ ಮಾತೆಯ ಅಪಾರ ಅನುಗ್ರಹವು ನಿಮ್ಮ ಮನೆಯ ಮೇಲೆ ಸುರಿಯುತ್ತಿದೆ. ಹಾಗಾಗಿ ಮನೆಯ ಹಿರಿಯರನ್ನು ಮತ್ತು ಮಹಿಳೆಯರನ್ನು ಗೌರವಿಸಬೇಕು. ಇದು ನಿಮಗೆ ಅತ್ಯಂತ ಅಗತ್ಯವಾಗಬಹುದು. ಮನೆಯ ವಾತಾವರಣವನ್ನು ಸದಾ ಶಾಂತ ಮತ್ತು ಸ್ವಚ್ಛ, ಪವಿತ್ರವಾಗಿಡಿ, ಏಕೆಂದರೆ ಸ್ವಚ್ಛತೆ ಮತ್ತು ಶುದ್ಧತೆ ಇರುವ ಸ್ಥಳದಲ್ಲಿ ಮಾತ್ರ ಲಕ್ಷ್ಮೀ ಮಾತೆಯ ತಾತ್ಕಾಲಿಕ ವಾಸ ಇರುತ್ತದೆ. ನಿಮ್ಮ ಜೀವನದಲ್ಲಿ ಬರಲಿರುವ ಈ ಬದಲಾವಣೆ ಕೇವಲ ಆರ್ಥಿಕವಾಗಿ ಮಾತ್ರವಲ್ಲ, ನಿಮ್ಮ ಕೌಟುಂಬಿಕ ಸಂಬಂಧಗಳಲ್ಲಿಯೂ ಮಾಧುರ್ಯವನ್ನು ತುಂಬುತ್ತದೆ. ಯಾವ ಸಹೋದರ ಸಹೋದರಿಯರು ಅಥವಾ ಸ್ನೇಹಿತರು, ಸಂಬಂಧಿಕರು ನಿಮ್ಮಿಂದ ಬಹಳ ಸಮಯದಿಂದ ಮುನಿಸಿಕೊಂಡಿದ್ದರೋ ಅವರು ಈಗ ನಿಮ್ಮೆಡೆಗೆ ಪ್ರೀತಿ ಮತ್ತು ಗೌರವದ ಕೈ ಚಾಚುತ್ತಾರೆ. ಜೀವನದಲ್ಲಿ ಸುಖ ಶಾಂತಿಯ ಅಂತಹ ಸಂಗಮವಾಗುತ್ತದೆ. ನೀವು ಜೀವನದಲ್ಲಿ ಸುಖಮಯ ಆನಂದವನ್ನು ಅನುಭವಿಸುತ್ತೀರಿ. ಹೌದು ಸ್ನೇಹಿತರೆ, ಇದು ಆಗಸ್ಟ್ 15 ಮತ್ತು 16ರ ಒಳಗೆ ನಿಮ್ಮ ಜೀವನದ ವಾಸ್ತವಿಕತೆಯಾಗಲಿದೆ. ಈ ಮಹಾ ಸಂಯೋಗದ ಸಮಯದಲ್ಲಿ ಭಗವಾನ್ ಧನ್ವಂತರಿಯವರ ಕೃಪೆ ಪಡೆಯಲು ಮತ್ತು ಸ್ನೇಹಿತರೆ ನಿಮ್ಮ ಜೀವನದಿಂದ ಪ್ರತಿಯೊಂದು ರೀತಿಯ ರೋಗ, ಶೋಕ, ದಾರಿದ್ರ್ಯ ಮತ್ತು ಗ್ರಹ ದೋಷಗಳನ್ನು ಶಾಶ್ವತವಾಗಿ ಕೊನೆಗಾಣಿಸಲು ನೀವು ಒಂದು ಅತ್ಯಂತ ಸರಳ ಮತ್ತು ಅತಿ ಅಮೋಘವಾದ ಉಪಾಯವನ್ನು ಕಡ್ಡಾಯವಾಗಿ ಮಾಡಬೇಕು. ಏಕೆಂದರೆ ಈ ಉಪಾಯವೇ ನಿಮ್ಮ ಜೀವನದ ಶಿಖರದ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಈ ಉಪಾಯವನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಅಂತಹ ಪ್ರಭಾವ ಶುರುವಾಗುತ್ತದೆ. ಯಾವುದೇ ನಕಾರಾತ್ಮಕ ಶಕ್ತಿ, ನಿಮ್ಮ ಶತ್ರುಗಳ ದುಷ್ಟದೃಷ್ಟಿ ನಿಮ್ಮ ಇಡೀ ಕುಟುಂಬಕ್ಕೆ ಏನೂ ಹಾನಿ ಮಾಡಲಾರದು. ಹೌದು ಸ್ನೇಹಿತರೆ, ನೀವು ಮಾಡಬೇಕಾದದ್ದು ಇಷ್ಟು. ಗಮನವಿಟ್ಟು ಕೇಳಿ. ಸಂಧ್ಯಾ ಕಾಲದಲ್ಲಿ ಅಥವಾ ಪ್ರಾತಃ ಕಾಲದಲ್ಲಿ ಸ್ನೇಹಿತರೆ ಸ್ವಚ್ಛವಾಗಿ ನಿಮ್ಮ ಮನೆಯ ಪೂಜಾ ಸ್ಥಳದಲ್ಲಿ ಭಗವಾನ್ ಧನ್ವಂತರಿ ಮತ್ತು ಲಕ್ಷ್ಮೀ ಮಾತೆಯ ಪ್ರತಿಮೆ ಅಥವಾ ಚಿತ್ರದ ಮುಂದೆ ಹಸುವಿನ ಶುದ್ಧ ತುಪ್ಪದ ಒಂದು ಚತುರ್ಮುಖಿ ದೀಪವನ್ನು ಹಚ್ಚಿ. ಈ ದೀಪದಲ್ಲಿ ಸ್ವಲ್ಪ ಶುದ್ಧವಾದ ಅರಿಶಿಣ ಹಾಗೂ 2 ಲವಂಗವನ್ನು ಹಾಕಬೇಕು. ಇದರ ನಂತರ ಭಗವಾನ್ ಧನ್ವಂತರಿ ಅವರ ಧ್ಯಾನ ಮಾಡುತ್ತಾ ಅವರ ಪರಮ ಪವಿತ್ರ ಮತ್ತು ಸಿದ್ಧ ಮಂತ್ರವನ್ನು ಪೂರ್ಣ ಶ್ರದ್ಧೆಯಿಂದ ಕನಿಷ್ಠ 108 ಬಾರಿ ಜಪಿಸಿ. ಆ ಮಹಾಮಂತ್ರ ಹೀಗಿದೆ ಸ್ನೇಹಿತರೆ, ಗಮನವಿಟ್ಟು ಕೇಳಿ. ಓಂ ನಮಃ ಭಗವತೆ ಮಹಾಸುರ್ದರ್ಶನಾಯ ವಾಸುದೇವಾಯ ಧನ್ವಂತರಿಯೇ ಅಮೃತ ಕಲಶಹಸ್ತಾಯ ಸರ್ವಭಯ ವಿನಾಶಾಯ ಸರ್ವರೋಗ ನಿವಾರಣಾಯ ತ್ರಿಲೋಕಪತಾಯ ತ್ರಿಲೋಕನಾಥಾಯ ಶ್ರೀ ಮಹಾವಿಷ್ಣು ಸ್ವರೂಪಾಯ ಶ್ರೀ ಧನ್ವಂತರಿ ಸ್ವರೂಪಾಯ ಶ್ರೀ ಶ್ರೀ ಔಷಧಾಯ ಚಕ್ರನಾರಾಯಣಾಯ ನಮಃ. ಮತ್ತು ಸ್ನೇಹಿತರೆ, ಒಂದು ವೇಳೆ ನೀವು ಈ ದೀರ್ಘ ಮಂತ್ರವನ್ನು ಉಚ್ಚರಿಸಲು ಕಷ್ಟಪಟ್ಟರೆ ಸ್ನೇಹಿತರೆ ನೀವು ಭಗವಾನ್ ಧನ್ವಂತರಿ ಅವರ ಸರಳ ಮಂತ್ರ ಓಂ ಧನ್ವಂತರಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸಿ. ಜಪ ಪೂರ್ಣವಾದ ನಂತರ ಸ್ನೇಹಿತರೆ ಭಗವಾನ್ ಧನ್ವಂತರಿ ಅವರಲ್ಲಿ ನಿಮ್ಮ ಉತ್ತಮ ಆರೋಗ್ಯ ಮತ್ತು ಅಪಾರ ಧನ ಸುಖ ಜೀವನಕ್ಕಾಗಿ ಪ್ರಾರ್ಥಿಸಿ ಮತ್ತು ಆ ದೀಪದ ಜ್ಯೋತಿಯ ಆರತಿಯನ್ನು ನಿಮ್ಮ ಇಡೀ ಮನೆಯಲ್ಲಿ ತೋರಿಸಿ. ಈ ಉಪಾಯವನ್ನು ಮಾಡುತ್ತಲೇ ನಿಮ್ಮ ಕುಂಡಲಿಯ ಎಲ್ಲ ನಿದ್ರಿಸುತ್ತಿದ್ದ ಶುಭ ಗ್ರಹಗಳು ತತ್ಕ್ಷಣ ಪ್ರಭಾವದಿಂದ ಜಾಗೃತಗೊಳ್ಳುತ್ತವೆ ಮತ್ತು ಕುಬೇರ ಮಹಾರಾಜರ ಖಜಾನೆಯ ಬಾಗಿಲು ನಿಮಗೆ ಶಾಶ್ವತವಾಗಿ ತೆರೆಯುತ್ತದೆ. ನಿಮ್ಮ ಜೀವನದಲ್ಲಿ ಬರುತ್ತಿರುವ ಧನದ ಎಲ್ಲ ಅಡೆತಡೆಗಳು ಕೊನೆಗೊಳ್ಳುತ್ತವೆ ಮತ್ತು ಮನೆಯಲ್ಲಿ ಹಣದ ಹರಿವು ಹೀಗೆ ಶುರುವಾಗುತ್ತದೆ. ಅದನ್ನು ನೋಡಿ ಸ್ವತಃ ನೀವೇ ಆಶ್ಚರ್ಯಚಕಿತರಾಗುತ್ತೀರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.